ಹಾಯ್ ಗೈಸ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಸೊ ಇವತ್ತಿನ ವಿಡಿಯೋ ಏನಂತ ನಿಮಗೆ ಆಗಲೇ ಗೊತ್ತಾಗಿರುತ್ತೆ, ಯಾಕಂದರೆ ತಮ್ಲೈನಲ್ಲಿ ಎಲ್ಲರೂ ನೋಡ್ಕೊಂಡು ಬಂದಿರ್ತೀರ. ಸೊ ನಾನಿವತ್ತು ಕುಕ್ಕಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ಈ ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತ ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ತಿಳ್ಕೊಬೇಕು, ಈ ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಗೈಸ್, ನಾನು ನಿಮಗೆ ಗೊತ್ತಿರೋ ಥರನೇ ನಾನಿವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಗ್ ಬಿರಿಯಾನಿ ಮಾಡಬೇಕಂದ್ರೆ ಅದಕ್ಕೆ ಮಸಾಲೆ ಮತ್ತು ಮೊಟ್ಟೆ ಎಲ್ಲ ಬೇಕು ಅಲ್ವಾ. ಸೊ ಅದಕ್ಕೆ ತೊಗೊಂಡೋಗೋಣ ಅಂತ ಅಂಗಡಿಗೆ ಬಂದಿದ್ದೀನಿ. ಈ ಅಂಗಡಿಯಲ್ಲಿ ಒಂದೆರಡು ಐಟಮ್ ಕೇಳಿದೆ, ಅದು ಖಾಲಿಯಾಗಿತ್ತು ಅಂದರು. ಸೊ ಅಂಕಲ್ ತರೋದಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ವೆಯ್ಟ್ ಮಾಡಿ ಹೇಗೆ ಮಾಡ್ತೀನಿ ಅಂತ ನೋಡಿ. ನೀವು ನೋಡಿ ಅದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ, ಮೊಟ್ಟೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕಿ ಮೊಟ್ಟೆನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು, ಅದಕ್ಕೆ ಸ್ವಲ್ಪ ಉಪ್ಪು, ನಿಮಗೆ ಮೊಟ್ಟೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮೊಟ್ಟೆನ ಹಾಕಿಬಿಟ್ಟು ಬಾಯ್ಲ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್ಲ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಬಾಯ್ಲ್ ಮಾಡಿಕೊಂಡು ಫಸ್ಟು ತಣ್ಣೀರೊಳಗಡೆ ಮೊಟ್ಟೆನ ಹಾಕಿ ಸಿಪ್ಪೆನ ತೆಗೆಯೋದಕ್ಕೆ ಈಸಿಯಾಗಿ ಬರುತ್ತೆ. ಸೊ ಫಸ್ಟು ಮೊಟ್ಟೆನ ಬೇಯಿಸ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟು ನೋಡಿ, ನಾನಿಲ್ಲಿ ತೇಜು ಅವ್ರದ್ದು ಎಗ್ ಮಸಾಲ, ಹಾಗೆ MTR ರೆಡ್ ಚಿಲ್ಲಿ ಪೌಡರ್, ಹಾಗೆ ತೇಜು ಅವ್ರದ್ದೇ ಗರಂ ಮಸಾಲ, ಈ ಮೂರು ಮಸಾಲಗಳನ್ನ ನಾನು ಈ ರೆಸಿಪಿಗೆ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಜಾಸ್ತಿ ಯಾವ ಮಸಾಲನೂ ಯೂಸ್ ಮಾಡಲ್ಲ, ಬರೀ ಇಷ್ಟರಲ್ಲಿನೇ ಸಿಂಪಲಾಗಿ ಮಾಡೋದನ್ನು ಹೇಳ್ತೀನಿ. ಓಕೆನಾ? ನೆಕ್ಸ್ಟು ಅದಕ್ಕೆ ಸ್ವಲ್ಪ ಶುಂಠಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ದಪ್ಪ ಗಾತ್ರದ ಈರುಳ್ಳಿ. ಅಂದರೆ ನೀವು ಕ್ವಾಂಟಿಟಿನ ನೋಡಿಕೊಂಡು ಇದನ್ನೆಲ್ಲ ತೊಗೋಬೇಕಾಗುತ್ತೆ. ನೀವು ಎಷ್ಟು ಎಗ್ನ ಹಾಕ್ತಾಯಿದ್ದೀರಾ, ಎಷ್ಟು ರೈಸ್ನ ಮಾಡ್ಕೋತಾ ಇದ್ದೀರಾ, ಎಷ್ಟು ಬೇಕು ನಿಮಗೆ, ಎಷ್ಟು ಜನಕ್ಕೆ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಒಂದು ದಪ್ಪ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ನಾನು, 2 ಚಿಲ್ಲಿ, 1 ಟೊಮ್ಯಾಟೊ. ಓಕೆನಾ? ಇಷ್ಟನ್ನ ನೀಟಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿಯಾದಂಥ ಪೇಸ್ಟ್ ಮಾಡ್ತಾಯಿಲ್ಲ, ಯಾವುದೇ ರೀತಿಯಾದಂತಹ ಮಿಶ್ರಣನ ಮಾಡಿಕೊಂಡು ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕ್ತಾಯಿಲ್ಲ. ಎಲ್ಲನೂ ಕಟ್ ಮಾಡಿ ಹಾಕೋತೀನಿ, ಚೆನ್ನಾಗಿರುತ್ತೆ ಅಂತ. ಬೇಕಾದವರು ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ಪೇಸ್ಟ್ ಮಾಡೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ರೆಡ್ ಚಿಲ್ಲಿ, ಇಷ್ಟನ್ನು ಪೇಸ್ಟ್ ಮಾಡ್ಕೋಬೋದು. ಓಕೆನಾ? ಸೊ ನಾನಿಲ್ಲಿ ನೋಡಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ, ಹಾಗೆ ಟೊಮ್ಯಾಟೊ, 2 ಚಿಲ್ಲಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಓಕೆನಾ? ನೆಕ್ಸ್ಟು ಮೊಟ್ಟೆನ ನೋಡಿ ಈ ಥರ ನೀಟಾಗಿ ಬೇಯಿಸಿದ ನಂತರ ಸಿಪ್ಪೆನೆ ತೆಗೆದು ಸುತ್ತಾನು ಮೊಟ್ಟೆನ ಕಟ್ ಮಾಡಿ, ಯಾಕಂದರೆ ಮಸಾಲ ಮೊಟ್ಟೆಗೆ ಅಂಟ್ಕೋಬೇಕಲ್ವ, ಅದಕ್ಕೆ ಸುತ್ತಾನು ಮೊಟ್ಟೆನ ಸ್ವಲ್ಪ ಹೀಗೆ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಓಕೆನಾ? ಅದಾದ ನಂತರ ನೆಕ್ಸ್ಟು ನಾನಿಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ. 2 ಪೀಸ್ ಚಕ್ಕೆ, 2 ಲವಂಗ, ಹಾಗೆ ಪಲಾವ್ ಎಲೆನ ತೊಗೊಂಡಿದ್ದೀನಿ. ನನಗೆ ಸ್ಪೈಸಸ್ ಜಾಸ್ತಿ ಇದ್ದರೆ ಇಷ್ಟ ಆಗಲ್ಲ. ನಿಮಗೇನಾದರೂ ಬೇಕಂದರೆ ಮರಾಠಿ ಮೊಗ್ಗು, ಹಾಗೆ ಚಕ್ರದ ಮೊಗ್ಗು ಅದೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ? ಒಂದು ನೆಕ್ಸ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ಪೈಸಸ್ನ ಹಾಕ್ಕೊಂಡು, ಅದಾದ ನಂತರ ಮೊಟ್ಟೆನ ಹಾಕಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಎಗ್ ಮಸಾಲ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಹೀಗೆ ಫ್ರೈ ಮಾಡ್ಕೊಳ್ಳಿ. ಅದು ಮಸಾಲೆ ಸ್ವಲ್ಪ ಎಗ್ಗಿಗೆ ಚೆನ್ನಾಗಿ ಹಿಡ್ಕೋಬೇಕು, ಹಾಗೆ ಫ್ರೈ ಮಾಡ್ಕೊಳ್ಳಿ. ಆ ಎಗ್ಗಿಗೆ ಮೊಟ್ಟೆಗೆ ಮಸಾಲ ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾದಮೇಲೆ, ಫ್ರೈ ಮಾಡಿ ಆದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಓಕೆನಾ? ಸೊ ಇವಾಗ ಅದೇ ಕುಕ್ಕರ್ಗೆ ಎಗ್ನ ಫ್ರೈ ಮಾಡಿದಂಥ ಅದೇ ಕುಕ್ಕರ್ಗೆ ಸ್ವಲ್ಪ ಚಿಲ್ಲಿ ಮತ್ತು ಸ್ಪೈಸಸ್ನ ಹಾಕ್ಕೊಳ್ಳಿ. ಚಿಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಆನಿಯನ್, ಟೊಮ್ಯಾಟೊ ಎಲ್ಲನೂ ಹಾಕ್ಕೊಳ್ಳಿ. ಓಕೆನಾ? ಒಂದೊಂದಾಗಿನೇ ಎಲ್ಲನೂ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿನ, ಇಷ್ಟನ್ನು ಹಾಕಿ
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ. ಅದಾದ ನಂತರ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಎಗ್ ಮಸಾಲ. ಖಾರ ಬೇಕಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಏನಾದರೂ ಜಾಸ್ತಿ ಮಸಾಲ ಬೇಡ ಅಂತಂದರೆ ಸ್ವಲ್ಪ ಮಸಾಲ, ಗರಂ ಮಸಾಲ ಮತ್ತು ಎಗ್ ಮಸಾಲ ಅಷ್ಟೇ ಹಾಕ್ಕೊಳ್ಳಿ. ಅದಾದ ನಂತರ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ರೈಸ್ನ ಕ್ಲೀನಾಗಿ ವಾಶ್ ಮಾಡಿ ಒಂದು 5 ಮಿನಿಟ್ಸ್ ನೆನೆಸ್ಬಿಟ್ಟು ಅದಾದ ನಂತರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆಗೆ. ಓಕೆನಾ. ಅದಾದ ನಂತರ ಒಂದು 5 ಮಿನಿಟ್ಸ್ ಅಕ್ಕಿ ಕುದ್ದಿದ ಆದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಗ್, ಅದನ್ನು ಹಾಕಿ. ಓಕೆನಾ. ಅದು ಹಾಕಿ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಕೊಂಡು, ಎಣ್ಣೆ ಎಲ್ಲ ನೋಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಕಲಸಿ ವಿಷಲ್ ಹಾಕ್ಸಿದ್ರೆ ಲಾಸ್ಟ್ಗೆ ನಿಮಗೆ ಈ ಥರ ರೆಡಿ ಆಗುತ್ತೆ. ಸೊ ಗೈಸ್, ನೋಡಿದ್ರೆ ಅಲ್ವಾ, ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ಈ ಥರ ರೆಡಿ ಆಗುತ್ತೆ ನಿಮಗೆ ಫೈನಲಿ. ಓಕೆನಾ. ನಿಮಗೆ ಏನಾದರೂ ಈ ವಿಡಿಯೋ, ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.